ದುಡ್ಡಿಲ್ಲದೆ ಮಧ್ಯದಲ್ಲೇ ನಿಂತ ತನ್ನ ಮನೆಯನ್ನು ರಮೇಶ್ ಯೋಚನೆಯಿಂದ ನೋಡುತ್ತಾ ಮತ್ತೊಂದು ವರ್ಷ ಕಳೆದ್ರೂ ಪರವಾಗಿಲ್ಲ ಅಂದ್ಕೊಂಡು ಯಾರನ್ನು ನಂಬದೆ ಮನೆಗೆ ಬೇಕಾದ ದುಡ್ಡನ್ನ ಪೂರ್ತಿಯಾಗಿ ಸಂಪಾದಿಸಿದ ನಂತರನೇ ನಾನು ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಆ ಮೋಹನ್ ಅವನು ಕೊಡ್ತೀನಿ ಅಂತ ಹೇಳಿ ಕಡೆಗೆ ಹ್ಯಾಂಡ್ ಕೊಟ್ಟು ಎಲ್ಲಿಗೋ ಓಡೋದ. ಸುಮಾರಾಗಿ 6 ತಿಂಗಳಾಗ್ತಾ ಇದೆ. ಈಗ ಈ ಮನೆನ ಹೇಗೆ ಪೂರ್ತಿ ಮಾಡಬೇಕೋ ನನಗೆ ಅರ್ಥವಾಗ್ತಾ ಇಲ್ಲ ಎಂದು ದುಃಖ ಪಡುತ್ತಾ ಇರುವಾಗ ಅಲ್ಲಿಗೆ ಬಿಲ್ಡರ್ ದಿವಾಕರ್ ಬರ್ತಾನೆ. ಏನಯ್ಯ ರಮೇಶು, ಮನೆ ನೋಡ್ತಾ ಹಾಗೆ ದುಃಖ ಪಟ್ರೆ ಮನೆ ನಿರ್ಮಾಣ ಪೂರ್ತಿ ಆಗುತ್ತಾ ಹೇಳು? ಇಲ್ಲ ಅಂತ ಗೊತ್ತು ದಿವಾಕರ್, ಆದ್ರೆ ದುಃಖ ಪಡೋದು ಬಿಟ್ಟು ಏನು ಮಾಡಲಾರ್ದೆ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಾ, ಮೋಹನ್ ಅನ್ನುವ ಫೈನಾನ್ಸ್ ಫ್ರೆಂಡು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ನಾನು ಕೂಡಿಟ್ಟ ದುಡ್ಡಿನಿಂದ ಕೆಲಸ ಶುರು ಮಾಡಿದೆ. ತೀರಾ ದುಡ್ಡಿನ ಅಗತ್ಯ ಬರುವ ಹೊತ್ತಿಗೆ ಮೋಹನ್ನಿಂದ ಬರಬೇಕಾದ ಫೈನಾನ್ಸ್ ದುಡ್ಡು ಬರಲಿಲ್ಲ. ಇಲ್ಲಿ ನೋಡು, ಮನೆ ನಿರ್ಮಾಣ ಮಧ್ಯದಲ್ಲೇ ನಿಂತೋಯ್ತು. ಮಧ್ಯದಲ್ಲೇ ನಿಂತು ಹೋದ ನಿನ್ ಮನೆ ಕೆಲಸನ ನಾನು ಪೂರ್ತಿ ಮಾಡ್ತೀನಿ. ಇದುವರೆಗೂ ಎಷ್ಟು ಖರ್ಚಾಗಿದೆಯೋ ಅದು ಕೂಡ ಹೇಳು ರಮೇಶ್. ಎಲ್ಲ ಸೇರಿ ಸಿಂಗಲ್ ಪೇಮೆಂಟ್, ಎಲ್ಲ ಕ್ಯಾಶ್ ಕೊಡ್ತೀನಿ. ಏನಂತೀಯಾ? ಇಲ್ಲ ದಿವಾಕರ್, ಎಂತಹ ಪರಿಸ್ಥಿತಿಯಲ್ಲೂ ನಾನು ಈ ಮನೆನ ಮಾರಲ್ಲ. ಯಾವತ್ತಿಗೂ ಈ ಮನೆನ ಪೂರ್ತಿಯಾಗಿ ಕಟ್ಕೋತೀನಿ. ಆ ನಂಬಿಕೆ ನನಗಿದೆ. ನನ್ನನ್ನು ಬಿಟ್ಬಿಡು. ಹೋಗಿ ನಿನ್ ಮುಖನ ಕನ್ನಡಿಲಿ ನೋಡ್ಕೊ ರಮೇಶು. ನೀನು ಮನೆನ ಪೂರ್ತಿಯಾಗಿ ಕಟ್ಟಬೇಕು ಅಂದ್ರೆ 25 ಲಕ್ಷ ಬೇಕು. ಅಷ್ಟು ದೊಡ್ಡ ಮೊತ್ತದಲ್ಲಿ ನೀನು ಯಾವಾಗ ಸಂಪಾದಿಸ್ತೀಯಾ? ಅಯ್ಯ ದಿವಾಕರ್ ಅವರೇ, ತಾವು ನನ್ನ ಬಗ್ಗೆ, ನನ್ನ ಮನೆ ಬಗ್ಗೆ ಆಲೋಚಿಸೋದನ್ನ ಬಿಟ್ಟು ತಾವು ಮಾಡುವ ವ್ಯಾಪಾರದ ಬಗ್ಗೆ ದೃಷ್ಟಿ ಇಡಿ. ತುಂಬಾ ಸಂಪಾದಿಸ್ಕೊಳ್ಳಿ. ನನ್ನನ್ನ ಬಿಟ್ಬಿಡಿ. ಈಗ ನಾನು ಮಾಡ್ತಾ ಇರೋ ಕೆಲಸ ಅದೇ ರಮೇಶು. ನನ್ನ ಹತ್ರ ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿದೆಯಲ್ಲ ದಿವಾಕರ್ ಅವರೇ. ಇನ್ನು ನನ್ನನ್ನು ಬಿಟ್ಟು ಇಲ್ಲಿಂದ ಹೊರಟೋಗಿ. ಮತ್ತೆ ಯಾರಾದ್ರೂ ಇದ್ರೆ ಅವರನ್ನ ನೋಡ್ಕೊಳ್ಳಿ. ತಪ್ಪದೆ ರಮೇಶು. ಯಾವತ್ತಾದ್ರೂ ನೀನು ಉದ್ದೇಶ ಬದಲಾದ್ರೆ ಮಾತ್ರ ಮೊದಲು ನನ್ನನ್ನೇ ಭೇಟಿ ಆಗ್ಬೇಕು. ನನ್ನನ್ನಿಲ್ಲ ಅಂತ ಬೇರೆ ಕಡೆ ಹೋಗೋದಕ್ಕಿಲ್ಲ ಮತ್ತೆ. ಹಾಗೆ ದಿವಾಕರ್ ಬಾಬು ಎಂದು ಹೇಳುತ್ತಲೇ ಬಿಲ್ಡರ್ ದಿವಾಕರ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇದೆಲ್ಲ ಸ್ವಲ್ಪ ದೂರದಲ್ಲಿ ಒಂದು ಮರದ ಹಿಂದೆ ನಿಂತುಕೊಂಡ ಅನಾಮಿಕಾ ನೋಡುತ್ತಾಳೆ. ಅವರ ಮಾತುಗಳನ್ನೆಲ್ಲ ಕೇಳುತ್ತಾಳೆ. ದುಡ್ಡಿದೆ ಅನ್ನುವ ಪೊಗರಿನಿಂದ ಆ ದಿವಾಕರ್ ನನ್ನ ಗಂಡನ ಹತ್ರ ನಿನ್ ಮುಖನ ಕನ್ನಡಿಯಲ್ಲಿ ನೋಡ್ಕೊಂತ ಹೇಳ್ತಾನಾ? ಹೇಗಾದ್ರೂ ಸರಿ, ನಾನು ನನ್ನ ಗಂಡಂಗೆ ಸಹಾಯ ಮಾಡಬೇಕು. ಅವನು ಕಟ್ಟಬೇಕು ಅಂದ್ಕೊಂಡ ಮನೆಯನ್ನ ಪೂರ್ತಿ ಮಾಡಬೇಕು. ಆದ್ರೂ ಅವರು ಈ ಹೊಸ ಮನೆನ ನಮಗಾಗಿ ಅಲ್ವೇ ಕಟ್ಟಬೇಕು ಅಂತ ಅಂದ್ಕೊಂಡಿರೋದು. ಅತ್ತೆ ಮಾವನ ಹತ್ರ ಒಂದು ಸಲ ಮಾತಾಡ್ಬೇಕು ಎಂದು ಆ ಮರದ ಹತ್ತಿರದಿಂದ ಹೊರಟು ಮನೆಯ ಕಡೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಇರುವ ಗಂಡ ರಮೇಶನ ಹತ್ರಕ್ಕೆ ಬರ್ತಾಳೆ. ಅನಾಮಿಕಳನ್ನು ನೋಡಿ ರಮೇಶ್ ತನಗೆ ಬರುತ್ತಾ ಇರುವ ಕಣ್ಣೀರನ್ನು ಒರೆಸ್ಕೋತಾನೆ. ನಾನು ನೋಡಿದ್ದೀನಿ ರೀ, ನಾನು ಅಳ್ತಾ ಇಲ್ಲ ಅನಾಮಿಕಾ. ಕಣ್ಣಲ್ಲಿ ಏನೋ ನಾವೇ, ಅದಕ್ಕೆ ಹೀಗೆ ಈ ನೀರ್ ಬರ್ತಾ ಇದೆ. ಈಗ ನೀವು ಅಳ್ತಾ ಇದ್ದೀರಾ ಅಂತ ನಾನೇವಾಗ ಅಂದೇರಿ ಹೇಳಿ? ನೀವಾಗಿ ನೀವೇ ನಾನು ಅಳ್ತಾ ಇಲ್ಲ ಅನಾಮಿಕಾ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ, ನಾನು ಬರುವ ಮೊದಲು ನೀವಿಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಆದ್ರೂ ನಾನೇನಕ್ಕೆ ಕಳ್ತೀನಿ ಅನಾಮಿಕಾ? ಇದ್ದುದ್ರಲ್ಲಿ ಪ್ರೇಮದಿಂದ ನೋಡ್ಕೊಳ್ಳುವ ಅಪ್ಪ ಅಮ್ಮ ಇದ್ದಾರೆ. ಜೊತೆಯಾಗಿ ಧೈರ್ಯ ಕೊಡುವ ನೀನಿದ್ದೀಯಾ. ಎಷ್ಟು ಕಷ್ಟವಾದರೂ ತಮ್ಮ ತುಂಟತನದಿಂದ ನಗುವಿನಿಂದ ಮರೆತು ಹೋಗುವ ಹಾಗೆ ಮಾಡುವ ಮಕ್ಕಳು ಹರೀಶ್ ಭವ್ಯ ಇದ್ದಾರೆ. ಇನ್ನು ನನಗೇನಕ್ಕೆ ಅಳು ಬರುತ್ತೆ? ಸರಿ ಬಿಡಿ, ನೀವು ಅಳ್ಳಿಲ್ಲ ಅಂತ ನಾನು ನಂಬ್ತೀನಿ. ಇನ್ನು ಮನೆಗೆ ಬನ್ನಿ. ನಾನು ಇಲ್ಲಿಗೆ ಬಂದ ವಿಷಯ ಅಪ್ಪನ ಹತ್ರ ಹೇಳ್ಬೇಡ ಅನಾಮಿಕಾ. ನಾನೇನಕ್ಕೆ ಹೇಳ್ತೀನಿ ರೀ, ಹೇಳಿ? ಮಾವಯ್ಯ ಇನ್ನೂ ದುಃಖ ಪಡ್ತಾರೆ ಎಂದು ಹೇಳಿ ರಮೇಶ್ನನ್ನು ಕರೆದುಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಆ ದಿನ ರಾತ್ರಿ ಚಳಿ ವಿಪರೀತವಾಗಿ ಇದ್ದುದರಿಂದ ಅತ್ತೆ ಶಾರದಾ, ಸೊಸೆ ಅನಾಮಿಕಾ ಬೆಡ್ಶೀಟ್ ಹೊತ್ಕೊಂಡು ಚಳಿಯ ಬೆಂಕಿ ಮುಂದೆ ಕುತ್ಕೋತಾರೆ. ಮನೆಯಲ್ಲಿರುವ ಮಂಚದಲ್ಲಿ ಪ್ರಸಾದ್, ರಮೇಶ್ ಮಕ್ಕಳು ಮಲಗಿರ್ತಾರೆ. ಏನಾಯ್ತು ಸೊಸೆ? ಮಗ ಏನಕ್ಕೆ ಸರಿಯಾಗಿ ಅನ್ನ ತಿಂದಿಲ್ಲ? ಮಾವಯ್ಯ ಅವರು ಮಲ್ಕೊಂಡಿದ್ದಾರಲ್ಲ ಅತ್ತೆ. ಮಲ್ಕೊಂಡಿದ್ದಾರೆ ಸೊಸೆ. ಈ ದಿನ ಕೆಲ್ಸ ಇಲ್ದಿದ್ದಕ್ಕೆ ಅವರು ಕಟ್ತಾ ಇರೋ ಹೊಸ ಮನೆಗೆ ಹೋಗಿದ್ರು ಅತ್ತೆ. ಅಲ್ಲಿ ಬಿಲ್ಡರ್ ದಿವಾಕರ್ ಬಹಳ ವ್ಯಂಗ್ಯವಾಗಿ ಅಂದ, ಬದುಕಿರುವಷ್ಟು ಕಾಲ ನೀನು ಮನೆ ಕಟ್ಟಲ್ಲ ಅಂತ ನಿನ್ನ ಮುಖನ ಕನ್ನಡಿಲಿ ನೋಡ್ಕೊ ಅಂತ ಅಂದ ಅತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ. ಏನು, ಕಮಿಷನ್ ಮೇಲೆ ಬದುಕುವ ದಿವಾಕರ್ ನನ್ನ ಮಗನ ಹಿಡ್ಕೊಂಡು ಅಂತ ಮಾತನ್ನ? ನಾಳೆ ಅವನ ಆಫೀಸ್ಗೆ ಹೋಗಿ ಧೂಳು ಕೊಡುತ್ತೀನಿ. ಅವನೇನು, ಅವನ ಬದುಕೆಷ್ಟು? ನನ್ನ ಮುಂದೆ ಚಡ್ಡಿ ಹಾಕೊಂಡು ತಿರುಗ್ದವನು ನನ್ನ ಮಗನ ಹಿಡ್ಕೊಂಡು ಅಂತ ಮಾತನ್ನ ನಿಜಕ್ಕೂ ಹೇಗಂತಾನೆ? ಅಯ್ಯೋ ಅತ್ತೆ, ಆ ಕೆಲಸ ಮಾತ್ರ ಮಾಡಬೇಡಿ. ನಿಮಗೆ ಈ ವಿಷಯ ತಿಳಿಯದ ಹಾಗೆ ಇರಿ. ಆದ್ರೂ ಅತ್ತೆ, ನಾವು ಮಾಡಬೇಕಾಗಿದ್ದು ಆ ದಿವಾಕರ್ನ ಧೂಳು ಕೊಡುವುದಲ್ಲ. ಅವರು ಮನೆ ಕಟ್ಟಲಿಕ್ಕೆ ಬೇಕಾದಷ್ಟು ದುಡ್ಡನ್ನು
ಸಾಧ್ಯವಾದಷ್ಟು ನಾವು ಹೊಂದಿಸ್ಬೇಕು. ದುಡ್ಡು ಹೇಗೆ ಸರಿ ಹೊಂದಿಸ್ತೀವಿ? ನಾನು ಆಗಿನಿಂದ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ಅತ್ತೆ. ದಿವಾಕರ್ ಆ ಮಾತು ಅಂದಾಗ ನಾನು ಅಲ್ಲೇ ಇದ್ದೆ. ಆ ಮಾತನ್ನು ಕೇಳುತ್ತಲೇ ಚಪ್ಪಲಿಯಿಂದ ದಿವಾಕರ್ನ ಹೊಡಿಬೇಕು ಅನ್ನೋಷ್ಟು ಕೋಪ ಬಂದಿತ್ತು. ಆದ್ರೆ ಅದಲ್ವಲ್ಲ ಉತ್ತರ ಅಂತ ಆಲೋಚಿಸಿದೆ. ಯಾವ ಮನೆ ಬಗ್ಗೆ ಅವನು ವ್ಯಂಗ್ಯವಾಡಿದ್ನೋ ನಾವು ಆ ಮನೆನೇ ಕಟ್ಟಿ ಆ ದಿವಾಕರ್ನಿಗೆ ಗಟ್ಟಿಯಾಗಿ ಉತ್ತರ ಹೇಳಬೇಕು ಅಂತ ಅಂದ್ಕೊಂಡೆ ಅತ್ತೆ. ನಿನ್ನ ಉತ್ತರ ಚೆನ್ನಾಗೇ ಇದೆ ಸೊಸೆ. ಆದ್ರೆ ಮನೆ ಕಟ್ಬೇಕು ಅಂದ್ರೆ ಬಹಳ ದುಡ್ಡು ಬೇಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ. ಮತ್ತೆ ನಾವು ದುಡ್ಡು ಸಂಪಾದಿಸ್ಬೇಕು ಅತ್ತೆ. ಹೇಗೆ ಸಂಪಾದಿಸ್ತೀಯ ಸೊಸೆ? ನೀವು ಒಪ್ಕೊಂಡ್ರೆ ನನಗ್ ಬಂದ ಎಗ್ ಪರಾಟ ಮಾಡಿ ಮಾರ್ತೀನಿ. ಎಲ್ಲಿ ಮಾರ್ತೀಯ ಸೊಸೆ? ಯಾವ್ದಾದ್ರೂ ರೋಡ್ ಪಕ್ಕ ಯಾರು ಇಡದ ಜಾಗದಲ್ಲಿ ಎಗ್ ಪರಾಟ ಮಾಡಿ ಮಾರ್ತೀನಿ ಅತ್ತೆ. ಮಾರ್ತೀನಿ ಅಂತ ಹೇಳೋದು ಚೆನ್ನಾಗೇ ಇದೆ ಸೊಸೆ, ಆದ್ರೆ ಮಾರಾಟವಾಗದು ಎಂದು ಶಾರದಾ ಮಾತು ಪೂರ್ತಿಯಾಗುವ ಮೊದಲೇ ಅನಾಮಿಕಾ ಮಧ್ಯದಲ್ಲೇ ಸೇರ್ಕೊಂಡು, ಅತ್ತೆ ಇದು ಚಳಿಗಾಲ ಅಲ್ವಾ, ರೋಡ್ ಮೇಲೆ ಹೋಗ್ತಾ ಇರುವವರು ಬಿಸಿ ಬಿಸಿಯಾಗಿ ಏನಾದ್ರೂ ತಿನ್ಬೇಕು ಅನ್ಕೋತಾರೆ. ಆಗ ಅವರಿಗೆ ನಾವು ಮಾರ್ತಾ ಇರುವ ಎಗ್ ಪರಾಟ ಕಾಣಿಸಿದ್ರೆ ಸಾಕು, ಖಚಿತವಾಗಿ ನಮ್ಮ ಹತ್ರನೇ ಬಂದು ತಿಂತಾರೆ. ಪ್ಲೇಟ್ ರೇಟು ಎಷ್ಟು ಇಡೋಣ ಅಂತ ಇದೆಯಾ ಸೊಸೆ? 50 ರೂಪಾಯಿವರೆಗೂ ಇಡೋಣ ಅಂತ ಅನ್ಕೊಂಡಿದ್ದೀನಿ ಅತ್ತೆ. ಸರಿ ಸೊಸೆ, ಅಂದ್ರೆ ಮೇನ್ ರೋಡ್ ಪಕ್ಕದಿಂದ ಒಳ್ಳೆ ಜಾಗ ನೋಡಿ ಇಡು, ಆಗ ಖಚಿತವಾಗಿ ನಾವು ದುಡ್ಡು ಸಂಪಾದಿಸಬಹುದು. ಸರಿ ಅತ್ತೆ ಎಂದು ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಮಾರನೇ ದಿನ ಮೇನ್ ರೋಡ್ ಪಕ್ಕದಲ್ಲಿ ಒಂದು ಕಡೆ ಅತ್ತೆ ಸೊಸೆಯರು ಬಿಸಿ ಬಿಸಿ ಎಗ್ ಪರಾಟ ಮಾರಲಿಕ್ಕೆ ಶುರು ಮಾಡುತ್ತಾರೆ. ಚಳಿನ ತಡೆಯಲಾರದೆ ಬಿಸಿ ಬಿಸಿಯಾಗಿ ತಿನ್ಬೇಕು ಅಂದುಕೊಳ್ಳುವವರು ಅನಾಮಿಕಾ ಮಾಡುತ್ತಾ ಇರುವ ಬಿಸಿ ಬಿಸಿ ಎಗ್ ಪರಾಟದ ಹತ್ರ ನಿಲ್ಲುತ್ತಾ ಇರ್ತಾರೆ. ಬೇಕಾದ ಎಗ್ ಪರಾಟವನ್ನು ತಿಂದು ದುಡ್ಡು ಕೊಟ್ಟು ಹೋಗ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ತನ್ನ ಅತ್ತೆಯ ಸಹಾಯದಿಂದ ರಾತ್ರಿ ಹೊತ್ತಿನ ಚಳಿಯನ್ನು ತಡೆದುಕೊಂಡು ಬಿಸಿ ಬಿಸಿ ಪರಾಟ ಮಾರುತ್ತಾ 5,000 ಸಂಪಾದಿಸಿ ರಮೇಶನಿಗೆ ಆ ದುಡ್ಡು ಕೊಡ್ತಾ ಇರ್ತಾಳೆ. ಆ ದುಡ್ಡನ್ನು ರಮೇಶ್ ಮಾರನೇ ದಿನ ಬ್ಯಾಂಕ್ ಅಲ್ಲಿ ಡಿಪಾಸಿಟ್ ಮಾಡಿ ತನ್ನ ಕೆಲಸಕ್ಕೆ ತಾನು ಹೋಗುತ್ತಾ ಇರ್ತಾನೆ. ಒಂದು ದಿನ ರಾತ್ರಿ ಸಮಯ 10 ಗಂಟೆ ದಾಟಿರುತ್ತೆ. ಕಿಶೋರ್ ತನ್ನ ಹೆಂಡತಿ ಹರಿತಳನ್ನು ಕರೆದುಕೊಂಡು ಅನಾಮಿಕಳ ಅಂಗಡಿ ಹತ್ರ ಬರ್ತಾನೆ. ಅವರನ್ನು ನೋಡಿದ ಅನಾಮಿಕಾ, ನೋಡ್ತಾ ಇದ್ರೆ ಹೊಸ ದಂಪತಿಗಳ ಹಾಗಿದ್ದೀರಾ, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಮ್ಮನವರ ಮನೆಯಿಂದ ಅತ್ತೆಯವರ ಮನೆಗೆ ಹೋಗ್ತಿದ್ದೀನಿ ಅಕ್ಕ. ಒಳ್ಳೇದೆ ತಂಗಿ, ತಿನ್ನೋದಕ್ಕೆ ಎಗ್ ಪರಾಟ ಇದೆಯಾ, ಆಗೋಯ್ತಾ? ನಿಜ ಹೇಳ್ಬೇಕು ಅಂದ್ರೆ ಆಗಿ ಹೋಗಿದೆ, ಆದ್ರೆ ಬಾಯಿ ತುಂಬಾ ಅಕ್ಕ ಅಂತ ಕರೆದಿದ್ದಕ್ಕೆ ನನ್ನ ಮಕ್ಕಳಿಗಾಗಿ ಇಟ್ಟ ಎಗ್ ಪರಾಟನ ಕೊಡ್ತೀನಿ ಎಂದು ಅನಾಮಿಕಾ ಅವರಿಬ್ಬರಿಗೂ ಎಗ್ ಪರಾಟ ಪ್ಲೇಟ್ ಅಲ್ಲಿ ಹಾಕಿ ಕೊಡುತ್ತಾಳೆ. ಅವರಿಬ್ಬರು ತಿನ್ನುತ್ತಾರೆ, ದುಡ್ಡು ಕೊಡುತ್ತಾರೆ. ನಿಜ ಹೇಳ್ತಿದ್ದೀನಿ ಅಕ್ಕ, ನಿನ್ನ ಎಗ್ ಪರಾಟ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ಲೇಟ್ಗೆ 50 ರೂಪಾಯಿ ಅಂದ್ರೆ ಬಹಳ ಕಡಿಮೆನೆ. ಹೋಗುವಾಗ ಮಾರ್ನಿಂಗ್ ನಾವು ಒಂದ್ ಕಡೆ ಟಿಫಿನ್ ಮಾಡಿದ್ವಿ. ನಿಜಕ್ಕೂ ಆ ಟಿಫನ್ಸು ಏನು ಚೆನ್ನಾಗಿರ್ಲಿಲ್ಲ. ರೇಟ್ ಮಾತ್ರ 100 ರೂಪಾಯಿವರೆಗೂ ಇತ್ತಕ್ಕ. ಅಷ್ಟು ಅತ್ಯಾಸೆ ಏನೂ ಇಲ್ಲ ತಂಗಿ, 50 ರೂಪಾಯಿ ಸಾಕು. ಇಲ್ಲಿ ಮಂದಾರಪಲ್ಲಿ ಎಲ್ಲಿ ನಿಮಗೆ ಗೊತ್ತಾ? ನಮ್ಮೂರೇ ಅದು. ನಮ್ಮೂರಿನಲ್ಲಿ ಏನ್ ಕೆಲಸ ಬಿದ್ದಿದೆ? ಆ ಊರಿನಲ್ಲಿರುವ ಬ್ಯಾಂಕಿಗೆ ನಾನು ಮ್ಯಾನೇಜರ್ ಆಗಿ ಬರ್ತಾ ಇದ್ದೀನಿ. 1-2 ದಿನದಲ್ಲಿ ಬಂದು ಜಾಯಿನ್ ಆಗ್ತೀನಿ ಎಂದು ಹೇಳುತ್ತಲೇ ಅನಾಮಿಕಾ ಶಾರದಾ ಸಂತೋಷ ಪಡುತ್ತಾರೆ. ಅಂದ್ರೆ ಇನ್ನು ನಮ್ಮ ಮನೆಯ ಸಮಸ್ಯೆ ತೀರಿದ ಹಾಗೆ ಸೊಸೆ. ಮನೆ ಸಮಸ್ಯೆ ಏನು ರೀ? ಈಗ ನಮ್ಮ ಕಷ್ಟದ ಬಗ್ಗೆ ಏನಕ್ಕೆ ಹೇಳಿ? ತಮಾಷೆಯಾಗಿ ಹೋಗ್ತಾ ಇದ್ದೀರಾ? ಜಾಗೃತಿಯಾಗಿ ಹೋಗಿ. ಬ್ಯಾಂಕಿಗೆ ಬಂದ ಮೇಲೆ ನಮ್ಮವರ ಜೊತೆ ಬಂದು ಭೇಟಿ ಆಗ್ತೀವಿ, ಆಗ ನಿಮ್ಗೆ ಎಲ್ಲ ವಿಷಯವನ್ನು ವಿವರವಾಗಿ ಹೇಳ್ತೀವಿ ಎನ್ನುತ್ತಾ ಅನಾಮಿಕಾ ಹೇಳುತ್ತಲೇ ಕಿಶೋರ್ ಹರಿತಾ ಹೊರಟು ಹೋಗುತ್ತಾರೆ. ಅನಾಮಿಕಾ ಶಾರದ ಕೂಡ ಸಾಮಾನನ್ನು ಜೋಡಿಸಿಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾರೆ. ಆ ರಾತ್ರಿ ಮಕ್ಕಳಿಗೆ ಮನೆಯ ಹತ್ತಿರವೇ ಎಗ್ ಪರಾಟ ಮಾಡಿ ಕೊಡುತ್ತಾಳೆ ಅನಾಮಿಕಾ. ಮಕ್ಕಳು ಸಂತೋಷ ಪಡುತ್ತಾರೆ. 1-2 ದಿನದ ನಂತರ ಅನಾಮಿಕಾ ರಮೇಶರು ಬ್ಯಾಂಕ್ ಆಫೀಸರ್ ಕಿಶೋರನ್ನ ಭೇಟಿ ಆಗ್ತಾರೆ. ತಮ್ಮ ಮನೆ ಬಗ್ಗೆ ಹೇಳ್ತಾರೆ. ತಪ್ಪದೇ ಲೋನ್ ಕೊಡ್ತೀನಿ, ನಿಮಗಲ್ಲದೆ ಇನ್ಯಾರಿಗೆ ಕೊಡ್ತೀನಿ ಹೇಳಿ ಎಂದು ಹೇಳುತ್ತಲೇ ಅನಾಮಿಕಾ ದಂಪತಿಗಳು ಸಂತೋಷ ಪಡುತ್ತಾರೆ. ಕಿಶೋರ್ ಅವರಿಗೆ ಲೋನ್ ದುಡ್ಡು ಕೊಡುತ್ತಾನೆ. ಕೊಟ್ಟ ಮಾತಿನ ಪ್ರಕಾರವಾಗಿ ನಾನು ನಿಮಗೆ ದುಡ್ಡು ಕರೆಕ್ಟ್ ಆಗಿ ಕಟ್ತೀನಿ, ನೀವು ಕಟ್ತೀರಾ, ನನಗೆ ನಂಬಿಕೆ ಇದೆ ರೀ. ಹರಿತ ನಿಮ್ಮನ್ನ ಯಾವತ್ತೂ ಕೇಳ್ತಾ ಇರ್ತಾಳೆ, ನಾನು ಕೂಡ ಕೇಳ್ದೆ ಅಂತ ಹೇಳಿ. ಒಂದು ದಿನ ಊಟಕ್ಕೆ ನಮ್ಮ ಮನೆಗೆ ಬನ್ನಿ, ತಪ್ಪದೆ, ಇನ್ನು ಮೇಲಿಂದ ನಾವು ನೆಂಟ್ರು ಎಂದು ಹೇಳುತ್ತಲೇ ಅನಾಮಿಕಾ ಅವರು ಸಂತೋಷ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾರೆ. ಮಾರನೇ ದಿನ ಅನಾಮಿಕಾ ಅವರು ಮನೆಯ ಕೆಲಸ ಶುರು ಮಾಡುತ್ತಾರೆ. ಹಗಲೆಲ್ಲ ಅತ್ತೆ ಸೊಸೆಯರಿಬ್ಬರು ಮನೆ ಕೆಲಸ ಮಾಡ್ತಾ ಇರ್ತಾರೆ. ರಾತ್ರಿ ಆಗುತ್ತಲೇ ರೋಡ್ ಪಕ್ಕದಲ್ಲಿ ಎಗ್ ಪರಾಟ ಇಟ್ಟು ಮಾರ್ತಾ ಇರ್ತಾರೆ. ಹಾಗೆ ಬಂದ ದುಡ್ಡು ತೆಗೆದುಕೊಂಡು ಬಂದು
ರಮೇಶ್ಗೆ ಕೊಡ್ತಾ ಇರ್ತಾರೆ. ರಮೇಶ್ ಅದನ್ನು ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅಲ್ಲಿ ಜಮಾ ಮಾಡ್ತಾ ಇರ್ತಾನೆ. ಸ್ವಲ್ಪ ದಿನಕ್ಕೆ ರಮೇಶ್ ಹೊಸ ಮನೆಯನ್ನ ಕಟ್ಟಿಕೊಳ್ಳುತ್ತಾನೆ. ಗೃಹ ಪ್ರವೇಶದ ದಿನ ಕಿಶೋರ್ ಹಾರಿತಾ ಅವರು ಕೂಡ ಬರುತ್ತಾರೆ. ಅನಾಮಿಕಾ ಎಲ್ಲರಿಗೂ ಎಗ್ ಪರಾಟ ಮಾಡಿ ಕೊಡುತ್ತಾಳೆ. ರಮೇಶ್ ಕುಟುಂಬ ಹೊಸ ಮನೆಯಲ್ಲಿ ಸಂತೋಷದಿಂದ ಇರುತ್ತಾರೆ. ಹಳ್ಳಿಯಲ್ಲಿ ಇರುತ್ತಾ ಹೊಲದ ಕೆಲಸ ಮಾಡಿಕೊಳ್ಳುತ್ತಿರುವ ಶಾರದಾ ದಂಪತಿಗಳ ಮನೆಗೆ ಬೀಗರಾದ ಕೃಷ್ಣಮೂರ್ತಿ ಅವನ ಹೆಂಡತಿ ಸರೋಜಿನಿ ಆಟೋದಲ್ಲಿ ಬರ್ತಾರೆ. ಅದನ್ನ ನೋಡಿ, ಭಾವನವ್ರೆ, ನೀವೇನ ಆಟೋದಲ್ಲಿ ಬಂದ್ರಿ? ಕಾರೇನಾಯ್ತು? ಅವೆಲ್ಲ ಮನೆಯೊಳಗೆ ಮಾತಾಡ್ಕೊಳ್ಳೋಣ ಭಾವನವ್ರೆ. ಮೊದಲು ಈ ಆಟೋದವನಿಗೆ ಒಂದು 100 ರೂಪಾಯಿ ಕೊಟ್ಟು ಕಳಿಸ್ಬಿಡಿ. ನಮಗೆ ತಿಳಿದವನೇ ಭಾವನವ್ರೆ. ರಾಮು, ನಾನು ಆಮೇಲೆ ಕೊಡ್ತೀನಿ ಎಂದು ಹೇಳುತ್ತಲೇ ಆಟೋ ತೆಗೆದುಕೊಂಡು ಡ್ರೈವರ್ ಹೊರಟು ಹೋಗುತ್ತಾನೆ. ಕೃಷ್ಣಮೂರ್ತಿ, ಸರೋಜಿನಿ, ಪ್ರಸಾದ್ ಮನೆಯೊಳಗಿರುವ ಮರದ ಕುರ್ಚಿಲಿ ಕೂತಿರ್ತಾರೆ. ಶಾರದಾ ಅವರಿಗೆ ಟೀ ಕೊಡ್ತಾಳೆ. ಟೀ ಕುಡಿಯುತ್ತಾ ತಮಾಷೆಯಾಗಿ ಸ್ವಲ್ಪ ಹೊತ್ತು ಮಾತನಾಡಿಕೊಳ್ತಾರೆ. ಟೀ ಕುಡಿದ ನಂತರ ಪ್ರಸಾದ್ ಕೆರೆಯಲ್ಲಿ ಮೀನು ಹಿಡುತ್ತಾ ಇರುವ ಅಂಜಯ್ಯನಿಗೆ ಫೋನ್ ಮಾಡುತ್ತಾರೆ. ಅರೆ ಅಂಜಯ್ಯ, ಸಿಟಿಯಿಂದ ನಮ್ಮ ಬೀಗಿತ್ತಿ ಬೀಗರು ಬಂದಿದ್ದಾರೆ. ಅವರಿಗೆ ನಿನ್ನ ದೊಡ್ಡಮ್ಮ ಮಾಡುವ ಮೀನಿನ ಸಾರು ಅಂದ್ರೆ ಬಹಳ ಇಷ್ಟ. ಅದಕ್ಕೆ ನೀನು 2-3 ಮೀನ್ ತಗೊಂಬ. ಹಾಗೆ ದೊಡ್ಡಯ್ಯ, ನಾನು ಈಗ್ಲೇ ತಗೊಂಡ್ಬರ್ತೀನಿ. ಸಿಟಿಯಿಂದ ರಮೇಶ್ ಅಣ್ಣ, ಅತ್ತಿಗೆ ಮಕ್ಕಳು ಕೂಡ ಬಂದಿದ್ದಾರ? ಮಕ್ಕಳು ಚೆನ್ನಾಗಿದ್ದಾರಾ? ಮಗ ಸೊಸೆ ಮಕ್ಕಳು ಬರ್ಲಿಲ್ಲಪ್ಪ. ಸೊಸೆ ತಂದೆ ತಾಯಿ ಬಂದಿದ್ದಾರೆ. ಅವರಿಗೆ ನಾವು ಮರ್ಯಾದೆ ಮಾಡ್ಬೇಕಲ್ಲ. ಸರಿ ದೊಡ್ಡಯ್ಯ, ಮೀನ್ ತಗೊಂಡು ಮನೆಗೆ ಬರ್ತೀನಿ. ದೊಡ್ಡಮ್ಮಂಗೆ ಹೇಳಿ ಮಸಾಲೆ ರೆಡಿ ಮಾಡಿ ಅಂತ ಹೇಳಿ. ನಾನು ಹೇಳ್ತೀನಪ್ಪ ಎಂದು ಫೋನ್ ಇಡುತ್ತಾನೆ ಪ್ರಸಾದ್. ಭಾವನವ್ರೆ, ಮಗಳು ಅಳಿಯಂದ್ರು ಮಕ್ಕಳು ಈ ಮಧ್ಯಕಾಲದಲ್ಲಿ ಇಲ್ಲಿಗೆ ಬರ್ಲಿಲ್ವಾ ಎಂದು ಕೇಳುತ್ತಲೇ ಶಾರದಾ ದಂಪತಿಗಳ ಮನಸ್ಸು ದುಃಖದಿಂದ ತುಂಬಿ ಹೋಗುತ್ತೆ. ಶಾರದಾ ಕಣ್ಣೀರು ಹಾಕಿಕೊಳ್ಳುತ್ತಾ, ಇಲ್ಲ ಅಣ್ಣಯ್ಯ, ಮಗ ಸೊಸೆ ಮಕ್ಕಳು ಬರದೆ ವರ್ಷವಾಗಿ ಹೋಗ್ತಾ ಇದೆ. ಅದು ಅಲ್ಲದೆ ದುಃಖ ಪಡಬೇಡ ಶಾರದಾ, ಭಾವನವರು ತಂಗಿಯಮ್ಮ ಬರ್ತಾ ಇದ್ದಾರಲ್ಲ. ಹೋಗಿ ಮೀನಿನ ಸಾರಿಗೆ ಬೇಕಾದ ಮಸಾಲೆ ಸಿದ್ಧ ಮಾಡ್ಕೋ. ಅಂಜಯ್ಯಂಗೆ ಮೀನ್ ತಗೊಂಬ ಅಂತ ಹೇಳಿದೀನಿ. ಅಣ್ಣಯ್ಯನವ್ರೆ, ನೀವು ನಿಲ್ಲಿ. ಅತ್ತಿಗೆ ಮಾತು ತನ್ನ ಕಷ್ಟನ ಹೇಳ್ಬೇಕು ಅಂದ್ಕೊಂಡಿದ್ದಾಳೆ. ನೀವು ಅಡ್ಡ ಬರ್ಬೇಡಿ. ನೀನ್ ಹೇಳತ್ಗೆ. ಅಯ್ಯೋ ತಂಗಿಯಮ್ಮ, ಶಾರದಾ ಏನು ಹೇಳ್ಬೇಕು ಅನ್ಕೊಂತಾ ಇಲ್ಲ. ಏನು ಅಂದ್ರೆ ಅಣ್ಣಯ್ಯಂಗೆ ನೀವಾದ್ರೂ ಹೇಳಿ. ಭಾವನವ್ರೆ, ನೀವೇನು ದುಃಖ ಪಡಬೇಡಿ. ನಿಮ್ಮ ದುಃಖನ ಅರ್ಥ ಮಾಡ್ಕೋತೀವಿ. ಆದ್ರೆ ಮಗಳ ಸಂಸಾರನ ನಾಶ ಮಾಡಲ್ವಲ್ಲ. ನೀನ್ ಹೇಳು ತಂಗಿಯಮ್ಮ. ಅಣ್ಣಯ್ಯ, ಈ ಹೊಲದ ಕೆಲಸ ಮಾಡಲಾರ್ದೆ ಸಿಟಿಯಲ್ಲಿ ಇರ್ತಾ ಇರುವ ಮಗ ಸೊಸೆ ಹತ್ರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡು ಫೋನ್ ಮಾಡಿದ್ವಿ. ಸಿಟಿ ಸೊಸೆ ಅನಾಮಿಕಾ ಇಲ್ಲಿಗೆ ಬರಬೇಡಿ, ಅದೇನೋ ಹೋಮ್ ಇರುತ್ತಂತಲ್ಲ ಅಣ್ಣಯ್ಯ, ಅಲ್ಲಿಗೆ ಹೋಗು ಅಂತ ಹೇಳಿದ್ಲು. ಅಲ್ಲೋ ಇಲ್ಲೋ ಸಾಯೋದೇನಕ್ಕೆ ಅಂತ ಹೇಳಿ ಇಲ್ಲೇ ಇದ್ಬಿಡೋಣ ಅಂತ ನಿರ್ಣಯಿಸ್ಕೊಂಡ್ವಿ ಎಂದು ಶಾರದಾ ಹೇಳಿದ್ದು ಕೇಳಿ ಕೃಷ್ಣಮೂರ್ತಿ ದಂಪತಿಗಳಿಗೆ ದುಃಖವೆನಿಸುತ್ತದೆ. ತಮ್ಮ ಮಗಳು ಅನಾಮಿಕಳಿಗೆ ಬುದ್ಧಿ ಹೇಳಬೇಕು ಅಂದುಕೊಳ್ಳುತ್ತಾರೆ ದಂಪತಿಗಳು. ಸಿಟಿ ಕಲ್ಚರ್ಗೆ ಅಭ್ಯಾಸ ಬಿದ್ದ ನನ್ನ ಮಗಳು ಆ ಮಾತು ಅಂದಿರ್ತಾಳೆ. ಅತ್ತಿಗೆ, ನೀವೇನು ದುಃಖ ಪಡಬೇಡಿ. ನಿಮಗ್ ಕೂಡ ಒಳ್ಳೆ ದಿನ ಬರುತ್ತೆ. ನಿಮ್ಮ ಸಿಟಿ ಸೊಸೆ ನಿಮ್ ಮನೆಗೆ ಬರ್ತಾಳೆ, ನಿಮ್ ಜೊತೆಗೆ ಇರ್ತಾಳೆ. ನಿಮ್ಮ ಮೊಮ್ಮಕ್ಕಳು ಕೂಡ ನಿಮ್ ಜೊತೆ ಹಾಡ್ತಾ ಪಾಡ್ತಾ ಸಂತೋಷವಾಗಿರ್ತಾರೆ ಎಂದು ಹೇಳುತ್ತಾ ಇರುವಾಗಲೇ ಅಂಜಯ್ಯ ಮೀನು ತೆಗೆದುಕೊಂಡು ಬಂದು ಕೊಡುತ್ತಾನೆ. ಶಾರದಾ ಗಮ್ ಅಂತ ಮೀನಿನ ಸಾರು ಮಾಡ್ತಾಳೆ. ಸಿಟಿಯಲ್ಲಿರುವ ತನ್ನ ಮನೆಯಲ್ಲಿರುವ ರಮೇಶ್, ಮಕ್ಕಳು ಹರೀಶ್, ಭವ್ಯರು ಡೈನಿಂಗ್ ಟೇಬಲ್ ಮುಂದೆ ಕೂತಿರುತ್ತಾರೆ. ಅನಾಮಿಕಾ ಕಿಚನ್ ಒಳಗಿಂದ ಅವರಿಗೆ ಇಷ್ಟವಾದ ಚಿಕನ್ ಪಾಸ್ತಾ ಬಿಸಿ ಬಿಸಿಯಾಗಿ ತಂದು ಕೊಡುತ್ತಾಳೆ. ರಮೇಶ್ ಮಕ್ಕಳು ಸಂತೋಷದಿಂದ ತಿಂತಾ ಇರ್ತಾರೆ. ಅವರ ಜೊತೆ ಅನಾಮಿಕಾ ಕೂಡ ಕೂತ್ಕೊಂಡು ತಿಂತಾ ಇರ್ತಾಳೆ. ಅತ್ತೆಯವರು ಮತ್ತೆ ಫೋನ್ ಮಾಡಿದ್ರಾ? ಹಾ, ಮಾಡಿದ್ರು. ಬದುಕಿರುವಷ್ಟು ಕಾಲ ಊರಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಅವರಿಗೆ ಓಲ್ಡ್ ಏಜ್ ಹೋಮ್ಗೆ ಹೋಗೋದಕ್ಕೆ ಇಷ್ಟವಿಲ್ವಂತೆ. ಅವರು ಇಲ್ಲಿಗೆ ಬಾರದೆ ಎಲ್ಲಿಗೋದ್ರು ನನಗೆ ತೊಂದರೆ ಏನಿಲ್ಲ. ಆ ಹಳ್ಳಿನಲ್ಲೇ ಇದ್ರು ಪ್ರಾಬ್ಲಮ್ ಇಲ್ಲ. ಅವರು ನನ್ನ ಅಮ್ಮ ಅಪ್ಪ ಅನಾಮಿಕಾ ಮಗ ಸೊಸೆ ಜೊತೆ ಇರ್ತಾ ಮಕ್ಕಳ ಜೊತೆ ಆಡ್ಕೋಬೇಕು ಅಂದ್ಕೋತಾರಲ್ಲ, ಅವರಿಗೆ ಈ ವಯಸ್ಸಿನಲ್ಲೇ ಅಲ್ವಾ ನಾವು ಆಸರೆ. ಇನ್ನು ನಾವಲ್ದೆ ಇನ್ ಯಾರು ನೋಡ್ತಾರೆ ಹೇಳು? ಅದೆಲ್ಲ ನನ್ಗೆ ಗೊತ್ತಿಲ್ಲ ರಾಮ್. ನಾನು ನಿಮ್ಮ ಮಮ್ಮಿ ಡ್ಯಾಡಿಗೆ ಸೇವೆ ಮಾಡಲಾರೆ. ನಿಮ್ಗೆ ಬೇಕು ಅಂದ್ರೆ ಅವ್ರ ಬಗ್ಗೆ ಮಾತಾಡ್ಬೇಡಿ. ಅವ್ರು ಬೇಕು ಅಂದ್ರೆ ನಮ್ಮನ್ನ ಮರ್ತೋಗಿ ಎಂದು ಹೇಳುತ್ತಲೇ ರಮೇಶ್ ಏನೋ ಮಾತನಾಡದೆ ಚಿಕನ್ ಪಾಸ್ತಾ ತಿನ್ನದೆ ಹೊರಟು ಹೋಗುತ್ತಾನೆ. ಮಕ್ಕಳು ಮಾತ್ರ ಸಂತೋಷದಿಂದ ತಿಂತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಒಂದು ದಿನ ಸಿಟಿಯಲ್ಲಿ ಸಂಸಾರವಿರುತ್ತಿರುವ ಮಗಳು ಅನಾಮಿಕಳ ಮನೆಗೆ ತಾಯಿ ಸರೋಜಿನಿ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾ ಬರುತ್ತಾಳೆ. ಅನಾಮಿಕಾ ಸ್ವಲ್ಪ ಗಾಬರಿ ಆಗುತ್ತಾ, ಅಳದೆ ಮೊದಲು ಹಾಗೆ ಸೋಫಾದಲ್ಲಿ ಕೂತ್ಕೊಮ್ಮಮ್ಮಿ ಎಂದು ತಾಯಿ ಸರೋಜಿನಿಯನ್ನು ಸೋಫಾದಲ್ಲಿ ಕೂರಿಸುತ್ತಾಳೆ. ಅನಾಮಿಕಾ ಕೂಡ ಕೂತ್ಕೊಂಡು ಹೀಗೆ ಕೇಳ್ತಾಳೆ, ಕಮಲಾ, ಮಮ್ಮಿಗೆ ವಾಟರ್ ತಗೊಂಬಾ ಎಂದು ಕೆಲಸದವಳಿಗೆ ಕೇಳುವ ಹಾಗೆ ಹೇಳುತ್ತಾಳೆ. ಕಮಲಾ ವಾಟರ್ ತರುತ್ತಾಳೆ. ಸರೋಜಿನಿ ನೀರು ಕುಡಿಯುತ್ತಾಳೆ. ಸ್ವಲ್ಪ ಸಮಾಧಾನಿಸುತ್ತಾಳೆ. ಈಗ ಹೇಳು ಮಮ್ಮಿ, ನಿಜಕ್ಕೂ ಏನ್ ನಡೀತು? ಇಷ್ಟಕ್ಕೂ ಡ್ಯಾಡಿಯಲ್ಲಿ?
ಡ್ಯಾಡಿ ಮನೆ ಹತ್ರನೇ ಇದ್ದಾಳೆ ತಾಯಿ. ಸರಿ ಸರಿ, ಮತ್ತೆ ನೀನೇನು ಕಳ್ತಾ ಇದೀಯಾ? ಸುಧಾಕರ್ ನನ್ನನ್ನು ನಿಮ್ಮಪ್ಪನ ಓಲ್ಡ್ ಏಜ್ ಹೋಮ್ಗೆ ಹೋಗು ಅಂತ, ತಿಂಗಳಿಗೆ 30,000 ಕಟ್ತೀನಿ ಅಂತ, ಅಲ್ಲಿ ನಮ್ಮನ್ ಚೆನ್ನಾಗಿ ನೋಡ್ಕೋತಾರೆ ಅಂತ 1 ವಾರದಿಂದ ಹೇಳ್ತಾನೆ ಇದ್ದಾನೆ ತಾಯಿ. ಏನಮ್ಮ ಅಣ್ಣಯ್ಯ ಹಾಗನ್ನ? ಹೌದು ತಾಯಿ, ನಿಮ್ಮಪ್ಪ ಇಲ್ಲಿಗೆ ಬರಲಾರ್ದೆ ಮನೆ ಹತ್ರನೇ ಅಳ್ತಾ ಇದ್ದಾರೆ. ನಾವು ಎಲ್ಲಿಗೂ ಹೋಗೋದಿಲ್ಲ, ನಿನ್ ಜೊತೆ ಇಲ್ಲೇ ಇರ್ತೀವಿ ತಾಯಿ. ಅಣ್ಣಯ್ಯನ ಹತ್ರ ಮಾತಾಡು, ಬೇಕು ಅಂದ್ರೆ 30,000 ನೀನೇ ತಗೋ. ಚೇಚೆ, ಆ ದುಡ್ಡು ನನಗೇನಕ್ಕಮ್ಮ? ನೀವು ನನ್ನ ಪೇರೆಂಟ್ಸ್, ನನ್ನನ್ನ ಇಷ್ಟು ದೊಡ್ಡವಳನ್ನಾಗಿ ಮಾಡಿದ್ದೀರಾ, ಮದುವೆ ಮಾಡಿದ್ದೀರಾ, ಒಳ್ಳೆ ಗಂಡ, ಬಂಗಾರದಂತ ಮಕ್ಕಳು. ಈ ಜೀವನ ನೀವು ಕೊಟ್ಟಿದ್ದೆ ಅಲ್ವಾ ಮಮ್ಮಿ? ದುಃಖ ಪಡಬೇಡಿ, ಅವರು ಆಫೀಸಿಂದ ಬರ್ತಲೇ ನಾನು ಮಾತಾಡ್ತೀನಿ, ನೀನು ರೆಸ್ಟ್ ತಗೋ. ಅಮ್ಮಯ್ಯ, ಹಳ್ಳಿ ಅಂದ್ರು ಏನು ಅಂದ್ಕೊಳಲ್ವಲ್ಲ? ಅವ್ರು ಬಹಳ ಒಳ್ಳೆಯವರು ಮಮ್ಮಿ. ಮೇಲಾಗಿ ನೀವಂದ್ರೆ ಅವನಿಗೆ ಪ್ರತ್ಯೇಕವಾದ ಅಭಿಮಾನ. ನಿಮ್ಮನ್ನು ತನ್ನ ಮದರ್ ಹಾಗೆ ನೋಡ್ಕೋತಾನೆ. ಹೌದು ತಾಯಿ, ಇಲ್ಲಿ ಅಳಿಯನ ಮನಸ್ಸು ಬಂಗಾರ, ಅಲ್ಲಿ ಮಗನ ಮನಸ್ಸು ಹಿತ್ತಾಳೆ ಆಗೋಗಿದೆ. ಹೆಂಡತಿ ಮಕ್ಕಳು ಬಂದ್ಮೇಲೆ ಯಾಕೆ ಮಗ ಹೀಗೆ ತಯಾರಾಗ್ತಾರೋ? ತಾಯಿ ತಂದೆಯರನ್ನ ಹಚ್ಕೊಳ್ಳಲ್ಲ, ಭಾರ ಅಂದ್ಕೋತಾರೆ. ಯಾಕೆ ದೂರ ಬಿಡ್ಬೇಕು ಅನ್ಕೋತಾರೋ ಅರ್ಥವಾಗ್ತಿಲ್ಲ. ಅದು ಅಣ್ಣಯ್ಯನ ತಪ್ಪಲ್ಲ ಮಮ್ಮಿ, ಅದ್ಗೆ ಸುಕನ್ಯಂದು ತಪ್ಪು. ಎಲ್ಲಿ ನಿನ್ಗೆ ಸೇವೆ ಮಾಡ್ಬೇಕು ಅಂತ ಹೀಗೆ ಓಲ್ಡ್ ಏಜ್ ಹೋಮ್ಗೆ ಕಳಿಸುವ ಏರ್ಪಾಟು ಮಾಡ್ತಾ ಇದ್ದಾಳೆ ಯಾಕೆ? ಈ ಸೊಸೇಂದ್ರಲ್ಲ ಹೀಗೇನಾ? ಆದ್ರೂ ಈ ಸೊಸೇಂದ್ರಿಗೆ ಯಾಕೆ ಅರ್ಥವಾಗಲ್ಲ ತಾಯಿ? ಅವರು ಕೂಡ ಅವ್ರ ಮನೆಯಿಂದ ಬಂದವರು ಅಂತ, ಅವರಿಗೂ ಅಮ್ಮ ಅಪ್ಪ ಇರ್ತಾರೆ ಅಂತ ಅವ್ರ ಅತ್ತೆ ಮಾವಂದಿರನ್ನ ದೂರ ಬಿಟ್ರೆ ಎಂದು ನಿಲ್ಲಿಸಿ ಅನಾಮಿಕಳ ಕಡೆ ನೋಡುತ್ತಾಳೆ. ಸರಿಯಾಗಿ ಅನಾಮಿಕಾ ಆಲೋಚನೆಯಲ್ಲಿ ಬೀಳ್ತಾಳೆ. ತನ್ನಲ್ಲಿ ತಾನು ಹೀಗಂದ್ಕೋತಾಳೆ, ನಾನು ನಮ್ಮ ಅತ್ತೆ ಮಾವನ್ನ ಬೇಡ ಅಂತ ಹೇಳಿದ ಹಾಗೆ ಓಲ್ಡ್ ಏಜ್ ಹೋಮ್ಗೆ ಸೇರಿಸ್ಬೇಕು ಅಂತ ನೋಡಿದ ಹಾಗೆ ನಮ್ಮ ಅತ್ತಿಗೆ ಕೂಡ ಹಾಗೆ ಆಲೋಚಿಸಿದ್ಲಾ? ಖಚಿತವಾಗಿ ಅಂದ್ಕೊಂಡಿರ್ತಾಳೆ. ನಮ್ಮ ಅವರ ತಂದೆ ತಾಯಿಗೆ ನಾನು ಹೇಗೆ ಸೇವೆ ಮಾಡಲ್ಲ ಅಂತ ಅವ್ರ ಜೊತೆ ಕಲೆತು ಇರಲಾರೆ ಅಂತ ಹೇಳ್ತಾ ಇದ್ದೀನೋ, ನಮ್ಮ ಅತ್ತಿಗೆ ಕೂಡ ಹಾಗೆ ನಮ್ಮ ಅಣ್ಣಯ್ಯಂಗೆ ಹೇಳಿರ್ತಾಳೆ. ಇಲ್ಲಿ ರಾಮ್ ಹೇಗೂ ಸೈಲೆಂಟ್ ಆಗಿದ್ದಾನೋ, ಅಲ್ಲಿ ನಮ್ಮ ಅಣ್ಣಯ್ಯ ಕೂಡ ಹಾಗೆ ಸೈಲೆಂಟ್ ಆಗಿ ಇದ್ದೇ ಇರ್ತಾನೆ. ಈಗ ಏನ್ ಮಾಡ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಸರೋಜಿನಿ ಅನಾಮಿಕಳನ್ನು ಎಚ್ಚರಿಸುತ್ತಾಳೆ. ಏನಾಯ್ತು ತಾಯಿ, ಏನೋ ಆಲೋಚಿಸ್ತಾ ಇದೀಯಾ? ಏನಿಲ್ಲ ಮಮ್ಮಿ, ಈ ಅಳಿಯಂದ್ರು ಎಷ್ಟು ಒಳ್ಳೆಯವರಂದ್ರೆ ತಾಯಿ, ತನ್ನ ಹೆಂಡತಿ ತನ್ನ ತಂದೆ ತಾಯಿರನ್ನ ಚೆನ್ನಾಗಿ ನೋಡದೇ ಇದ್ರು ಕೂಡ, ಬೆಲೆ ಕೊಡದೇ ಇದ್ರು ಒಳಗೊಳಗೆ ದುಃಖ ಪಡುತ್ತಾ ಅತ್ತೆ ಮಾವಂದಿರನ್ನ ಮಾತ್ರ ಮರ್ಯಾದೆಯಾಗಿ ನೋಡ್ತಾರೆ, ಎಲ್ಲ ರೀತಿಯ ಉಪಚಾರ ಮಾಡ್ತಾರೆ. ಇಲ್ಲಿ ಅರ್ಥವಾಗದ ವಿಷಯ ಏನು ಅಂತಂದ್ರೆ, ನನ್ನ ತಂದೆ ತಾಯಿನ ನೀನು ಬೇಡ ಅಂದಾಗ ನಿನ್ನ ತಂದೆ ತಾಯಿನ ಕೂಡ ಬೇಡ ಅಂತ ಯಾಕೆ ಅನ್ನಲಾರ್ದೆ ಹೋಗ್ತಾ ಇದ್ದಾರೆ? ನನಗ್ ಮಾತ್ರ ಏನ್ ಗೊತ್ತಮ್ಮ, ಯಾಕೆ ಅಂದ್ರೆ ಅಳಿಯಂದ್ರಿಗೆ ತಮ್ಮ ಅತ್ತೆ ಮಾವನಲ್ಲಿ ತಂದೆ ತಾಯಿನ ನೋಡ್ಕೋತಾರೆ, ಸೊಸೆ ಮಾತ್ರ ಅತ್ತೆ ಮಾವಂದ್ರನ್ನ ಕೊಳ್ಳಿ ದೆವ್ವ ತರ ನೋಡ್ತಾರೆ ಎಂದು ಹೇಳಿದ ತಕ್ಷಣ ಅನಾಮಿಕಾ ಮೌನವಾಗಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆದು ಹೋಗುತ್ತದೆ. ಆ ದಿನ ರಾತ್ರಿ ರಮೇಶ್ ಆಫೀಸಿಂದ ಮನೆಗೆ ಬರ್ತಾನೆ. ಡೈನಿಂಗ್ ಟೇಬಲ್ ಮುಂದೆ ಕೂತ್ಕೊಂಡು ಚಪಾತಿ ತಿನ್ನುತ್ತಾ ಇರುವ ಅತ್ತೆ ಸರೋಜಿನಿಯನ್ನು ನೋಡುತ್ತಾನೆ. ಪ್ರೇಮದಿಂದ ಮಾತನಾಡಿಸುತ್ತಾನೆ. ತನ್ನ ಮಾವನ ಬಗ್ಗೆ ಕೇಳುತ್ತಾನೆ. ಅವನು ತಿನ್ನೋದಕ್ಕೆ ಕೂತ್ಕೋತಾನೆ. ಅನಾಮಿಕಾ ಬಡಿಸುತ್ತಾಳೆ. ಸರೋಜಿನಿ ವಿಷಯ ಹೇಳುತ್ತಾಳೆ. ಓಹೋ, ಈ ಸಮಸ್ಯೆ ನಿಮ್ಮನೇಲಿ ಕೂಡ ಇದೆಯಾ? ಅಂದ್ರೆ ಇಲ್ಲಿ ಕೂಡ ಇದೆ ಅನ್ನೋ ಮಾತು ಎಂದು ಸರೋಜಿನಿ ಹೇಳುತ್ತಲೇ ರಮೇಶ್ ಅನಾಮಿಕರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಹೇಳಿ ಅಳಿಯಂದ್ರೆ ಎಂದು ಕೇಳುತ್ತಾ ಇದ್ದರೆ ರಮೇಶ್ ಅನ್ನು ನೋಡಿದ ಅನಾಮಿಕಾ ತಾನೇ ಮಧ್ಯದಲ್ಲಿ ಸೇರ್ಕೊಂಡು ಹೀಗಂತಾಳೆ, ಅಂತದೇನು ಇಲ್ಲಮ್ಮ, ನಾಳೆ ನಾವು ಅತ್ತೆ ಮನೆಗೆ ಹೋಗ್ತಾ ಇದೀವಿ. ಈ ವಿಷಯ ನನ್ನ ಗಂಡಂಗೆ ಕೂಡ ಗೊತ್ತಿಲ್ಲ. ಹೋಗ್ಬೇಕು ತಾಯಿ. ಇಲ್ಲಿ ನೋಡು ಅನಾಮಿಕಾ, ನೀನು ನಿಮ್ಮ ಅತ್ತೆ ಮಾವಂಗೆ ಕಷ್ಟ ಕೊಟ್ರೆ ನಾನು ನಿಮ್ಮಪ್ಪ ನಿಮ್ಮ ಅತ್ತಿಗೆ ಕೈಯಲ್ಲಿ ಕಷ್ಟ ಪಡ್ತೀವಿ. ಈ ವಿಷಯನ ಪ್ರತಿ ಸೊಸೆನೂ ಗಮನಿಸಬೇಕು. ತನ್ನ ತವರಿನ ಮೇಲಿನ ಪ್ರೇಮದಿಂದ ತಾನು ಕಟ್ಟಿಕೊಂಡ ಮನೆಯ ಬಂಧವನ್ನು ಆ ಪ್ರೇಮವನ್ನು ಹೊಂದಬೇಕು. ಪ್ರತಿ ಶನಿವಾರನೂ ಹೋಗಿ, ಭಾನುವಾರ ಇರಿ, ಸೋಮವಾರ ಬೆಳಿಗ್ಗೆ ಬನ್ನಿ. ಹಾಗೆ ಮಮ್ಮಿ, ನಾವು ನಾಳೆ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ, ಮತ್ತೆ ನಾನು ನಿಮ್ಮ ಅಪ್ಪನ ಹತ್ರ ಹೋಗ್ತೀನಿ ಎಂದು ಹೇಳುತ್ತಾಳೆ. ಮಾರನೇ ದಿನ ಅನಾಮಿಕಾ ರಮೇಶ್ ಮಕ್ಕಳು ಶಾರದಾ ಅವರ ಮನೆಗೆ ಹೋಗುತ್ತಾರೆ. ಶಾರದಾ ದಂಪತಿಗಳು ಮಗ ಸೊಸೆ ಮೊಮ್ಮಗಳು ಮೊಮ್ಮಗನನ್ನು ನೋಡಿ ಸಂತೋಷ ಪಡುತ್ತಾರೆ. ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ, ಕ್ಷಮಿಸ್ಬಿಡಿ ಮಾವಯ್ಯ ಎಂದು ಸಿಟಿ ಸೊಸೆ ಅನಾಮಿಕಾ ಶಾರದಾ ದಂಪತಿಗಳ ಕಾಲಿನ ಮೇಲೆ ಬೀಳುತ್ತಾಳೆ. ನೋಡಮ್ಮ, ನೀನು ನನ್ನ ಮಗಳ ಹಾಗೇನೆ, ಇಂತಹದ್ದು ಏನಕ್ಕೆ ಹೇಳು? ಇಲ್ಲ ಅತ್ತೆ, ನಿಮ್ಮ ಮೇಲೆ ನಾನು ಬಹಳ ದಾರುಣವಾಗಿ ಪ್ರವರ್ತಿಸಿದೆ. ಆಗಿದ್ದೇನೋ ಆಗೋಯ್ತು ಸೊಸೆ, ಈಗ ಅದ್ರ ಬಗ್ಗೆ ಏನಕ್ಕೆ ಹೇಳು? ಇನ್ನು ಮೇಲಿಂದ ಎಲ್ರೂ ಕಲಿತೆ ಬೆರೆತು ಇರೋಣ. 1 ವಾರ ನೀವಿಲ್ಲಿಗೆ ಬನ್ನಿ, 1 ವಾರ ನಾವೇ ನಿಮ್ಮ ಹತ್ರ ಬರ್ತೀವಿ. ವಾವ್ ತಾತಯ್ಯ, ಯಾರು ಎಲ್ಲಿಗೆ ಬಂದ್ರು ನಾವು ಮಾತ್ರ ಚೆನ್ನಾಗಿ ಆಡ್ಕೋಬಹುದು. ಹೌದು ಕಣೋ ಮೊಮ್ಮಗನೆ, ಭಲೇ ಹೇಳ್ದೆ. ಮಮ್ಮಿ, ಈ ಸಂತೋಷದಲ್ಲಿ ಚಿಕನ್ ಪಾಸ್ತಾ ತಿನ್ಬೇಕು ಅಂತಿದೆ.
ಎಲ್ರಿಗೂ ಮಾಡಿಡು ಮಮ್ಮಿ. ಶೂರ್ ಭವ್ಯ, ಈಗ್ಲೇ ಮಾಡ್ಕೊಡ್ತೀನಿ ಎಂದು ಸಿಟಿ ಸೊಸೆ ಅನಾಮಿಕಾ ಊರಿನಲ್ಲಿರುವ ಚಿಕನ್ ಶಾಪ್ಗೆ ಹೋಗಿ ಚಿಕನ್ ತಂದು ಕಿರಾಣಾ ಶಾಪ್ಗೆ ಹೋಗಿ ಪಾಸ್ತಾ ಕೂಡ ತಗೋತಾಳೆ. ಇನ್ನು ತನ್ನ ಅತ್ತೆಯವರ ಮಣ್ಣಿನ ಮನೆಯಲ್ಲಿ ಸೌದೆ ಒಲೆ ಮೇಲೆ ಎಲ್ಲರಿಗೂ ತನಗೆ ತುಂಬಾ ಚೆನ್ನಾಗಿ ಬಂದ ಚಿಕನ್ ಪಾಸ್ತಾ ಮಾಡಿಡುತ್ತಾಳೆ. ಎಲ್ಲರೂ ಸಂತೋಷದಿಂದ ತಿಂತಾ ಇರ್ತಾರೆ. ಅನಾಮಿಕಾ ಮಾಡಿದ ಚಿಕನ್ ಪಾಸ್ತಾ ಮನೆಯಲ್ಲಿ ಎಲ್ಲರಿಗೂ ಹಿಡಿಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ ಅನಾಮಿಕಳನ್ನ ಹೊಗಳುತ್ತಾರೆ. ಹೀಗೆ ಈ ಕುಟುಂಬ ಸಂತೋಷದಿಂದ ಜೀವಿಸುತ್ತಾ ಇರುತ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ.